ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬಗೋರ್ಬು. ಬಡವರಿಗೆ ಭಾರತದಲ್ಲಿ ಅವರ ಜೀವಕ್ಕೆ ಬೆಲೆನೇ ಇಲ್ಲ ಅನ್ನೋದು ನಮಗೆಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಸಾಕಷ್ಟು ಸಂದರ್ಭಗಳಲ್ಲಿ ನಾವು ಅದನ್ನು ಕಣ್ಣಾರೆ ಕಂಡಿದ್ದೀವಿ, ಅನುಭವಿಸಿದ್ದೀವಿ ಕೂಡ. ಈಗ ಅದು ಮತ್ತೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬಂದಿದೆ. ಯಾಕೆಂದರೆ ಮಹಾರಾಷ್ಟ್ರದ ಪುಣೆಯಲ್ಲಿ 17 ವರ್ಷ 8 ತಿಂಗಳ ಅಪ್ರಾಪ್ತ ಬಾಲಕ ಅವನು ಮಾಡಿರುವಂತಹ ಕೆಲಸಗಳನ್ನು ನೋಡಿದ್ರೆ ನೀವು ಈ ಅಪ್ರಾಪ್ತ ಬಾಲಕ ಅನ್ನೋದ್ರ ಬಗ್ಗೆ ನಾನು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅನ್ನೋದು ಮುಂದಕ್ಕೆ ಅರ್ಥ ಆಗುತ್ತೆ. ಅವನು ತನ್ನ ತಂದೆಯ ಐಷಾರಾಮಿ ಕಾರು, ಪೋಷೆ ಕಾರು, ಕೋಟ್ಯಾಂತರ ಬೆಲೆ ಬಾಳುವಂತಹ ಕಾರನ್ನು ತೆಗೆದುಕೊಂಡು ಹೋಗಿ ಸುಮಾರು 200 ಕಿಲೋಮೀಟರ್ ಪ್ರತಿ ಗಂಟೆಗೆ ವೇಗದಲ್ಲಿ ಚಲಾಯಿಸ್ತಾ 2 ಟೆಕ್ಕಿಗಳನ್ನು ಸ್ಥಳದಲ್ಲಿಯೇ ಕೊಂದಿದ್ದಾನೆ. ಅವರಿಗೆ ಗುದ್ದಿ ಅವರಿಗೆ ಕೊಂದಿದ್ದಾನೆ. ಅವರು ಅನೀಶ್ ಅವಧಿಯಾ ಮತ್ತು ಅಶ್ವಿನಿ ಕೋಸ್ತಾ ಅನ್ನುವಂತಹ 2 ಟೆಕ್ಕಿಗಳು ಮಧ್ಯಪ್ರದೇಶದಿಂದ ಬಂದು ಪುಣೆಯಲ್ಲಿ ಯಾವುದೋ ಒಂದು ಕೆಲಸದಲ್ಲಿ ಸೇರಿಕೊಂಡಿದ್ದಾರೆ. ಮತ್ತು ಅವತ್ತು ಯಾವುದೋ ಒಂದು ಗೆಟ್ ಟುಗೆದರ್ ಪಾರ್ಟಿಗೆ ಹೋಗಿ ವಾಪಸ್ ಮರಳುತ್ತಿರಬೇಕಾದ್ರೆ ಈ ಕಾರಿನ ಅಡಿಗೆ ಅಥವಾ ಈ ಕಾರಿನ ವೇಗಕ್ಕೆ ಸಿಕ್ಕು ಸ್ಥಳದಲ್ಲೇ ಮೃತರಾಗಿದ್ದಾರೆ. ಸೊ ಇನ್ನು ಈ ಬಾಲಕನನ್ನು ಅಲ್ಲಿರುವಂತಹ ಸ್ಥಳೀಯರು ಆಕ್ಸಿಡೆಂಟ್ ಸ್ಪಾಟಲ್ಲಿ ಹಿಡ್ಕೊಂಡಿದ್ದಾರೆ. 1-2 ಕಪಾಳಕ್ಕೂ ಬಿಟ್ಟಿದ್ದಾರೆ. ಆಮೇಲೆ ಅವನನ್ನು ಬಂಧಿಸಿ ಕರೆದುಕೊಂಡು ಹೋಗಿದ್ದಾರೆ. ಇದಿಷ್ಟೇ ಆಗಿದ್ದರೆ ಇದು ಸುದ್ದಿಗೆ ಬರ್ತಿರ್ಲಿಲ್ಲ, ಒಂದು ಆಕ್ಸಿಡೆಂಟ್ ಕೇಸಾಗಿ ಮುಗಿದು ಹೋಗ್ತಾ ಇತ್ತು. ಆದರೆ ಇದು ಸುದ್ದಿ ಆಗಿದ್ದು, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದು ಕಾರಣ ಏನಂದರೆ, ಕೇವಲ 15 ಗಂಟೆಗಳಲ್ಲಿ ಬಂಧನವಾದ, ಕೇವಲ 15 ಗಂಟೆಗಳಲ್ಲಿ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಅಂತ ಬರುತ್ತೆ. ಈ 18 ವರ್ಷಕ್ಕಿಂತ ಕೆಳಗಿನವರು ಏನೇ ಅಪರಾಧಗಳನ್ನು ಮಾಡಿದಾಗ, ಕೃತ್ಯಗಳನ್ನು ಮಾಡಿದಾಗ ಅದರ ವಿಚಾರಣೆಗಾಗಿ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಅಂತ ಬರುತ್ತೆ, ಅಪ್ರಾಪ್ತರ ನ್ಯಾಯಮಂಡಳಿ ಅಂತ. ಅಲ್ಲಿ ಕರ್ಕೊಂಡೋಗಿ ಪೊಲೀಸರು ಹಾಜರುಪಡಿಸ್ತಾರೆ. ಅಲ್ಲಿ ಅದರ ವಿಚಾರಣೆ ಅಥವಾ ಏನು ನಡಿಬೇಕು, ಶಿಕ್ಷೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಅಲ್ಲಿ ನಿರ್ಧಾರವಾಗುತ್ತೆ. ಅಲ್ಲಿ ಬಂಧನವಾದ ಕೇವಲ 15 ಗಂಟೆಗಳಲ್ಲಿ ಆತನಿಗೆ ಬೇಲ್ ಸಿಗುತ್ತೆ. ಆ ಹುಡುಗನಿಗೆ ಬೇಲ್ ಸಿಗುತ್ತೆ. ಬೇಲ್ ಸಿಕ್ಕ ನಂತರವೂ ಕೂಡ ಇದು ಸುದ್ದಿ ಆಗ್ತಿರಲಿಲ್ಲ. ಆದರೆ ಆ ಬೇಯ್ಲು ನೀಡಿದ ಕಾರಣ ಅಥವಾ ಬೇಲ್ ನೀಡೋದಕ್ಕೆ ಆ ನ್ಯಾಯಮಂಡಳಿ ಕೊಟ್ಟಂತಹ ಷರತ್ತುಗಳಿದೆಯಲ್ಲ, ಅದು ಇಡೀ ದೇಶವನ್ನು ಬೆಚ್ಚಿ ಬೀಳಿಸ್ಬಿಡ್ತು. ಯಾಕೆಂದರೆ 15 ಗಂಟೆಗಳ ಒಳಗಡೆ ಬೇಲ್ ಸಿಗೋದೇ ಒಂದು ದೊಡ್ಡ ವಿಚಾರ, ಅದೇ ಸುದ್ದಿ ಆಗುತ್ತೆ. ಆದರೆ ಆ 15 ಗಂಟೆಗಳ ಒಳಗೆ ಅಂಥ ಕೃತ್ಯಕ್ಕೆ, 2 ಜೀವಗಳನ್ನು ಬಲಿ ತೆಗೆದುಕೊಂಡಂತಹ ಕೃತ್ಯಕ್ಕೆ ಬೇಲ್ ಕೊಡೋದಕ್ಕೆ ಆ ನ್ಯಾಯಮಂಡಳಿ ಹಾಕಿದಂತಹ ಷರತ್ತುಗಳಿತ್ತಲ್ಲ, ಆ ಷರತ್ತುಗಳನ್ನು ನಿಮಗೆ ಹೇಳ್ತೀನಿ. ನೀವು ಕೂಡ ಅಬ್ಬಾ ಅಂತ ಮೂಗಿನ ಮೇಲೆ ಕೈ ಇಟ್ಕೊಳ್ತೀರಿ. ಆ ಷರತ್ತುಗಳೇನಪ್ಪ ಅಂತಂದರೆ, 15 ದಿನ ಟ್ರಾಫಿಕ್ ಪೊಲೀಸರಿಗೆ ಸಹಾಯಕನಾಗಿ ಕೆಲಸ ಮಾಡಬೇಕು. 2 ಜೀವವನ್ನು ಕೊಂದಿದ್ದಕ್ಕೆ ಇದು ಒಂದು ರೀತಿ ಷರತ್ತುಗಳು. ಇನ್ನೊಂದು, ನಗ್ತಿರೋ ಏನೋ, ಟ್ರಾಫಿಕ್ ರೂಲ್ಸ್ ಬಗ್ಗೆ, ಸಂಚಾರಿ ನಿಯಮಗಳ ಬಗ್ಗೆ 300 ಪದಗಳ ಪ್ರಬಂಧ ಬರೆದು ಕೊಡಬೇಕು. ಮತ್ತು 3ನೇದು, ತನ್ನ ದುಶ್ಚಟಗಳಿಗೆ ಕೌನ್ಸಿಲಿಂಗ್ ಪಡೆದುಕೊಳ್ಳಬೇಕು. ಇದರ ಜೊತೆಗೆ ಆ ಬಾಲಕನ ತಂದೆ ಬಂದು ಹೇಳಿದ್ರಂತೆ, ಇನ್ನು ಮುಂದೆ ಇಂತಹ ತಪ್ಪಾಗದಂತೆ ನಾವು ನೋಡ್ಕೊಳ್ತೀವಿ ಅಂತ. ಹಾಗಾಗಿ ಕೇವಲ 15 ಗಂಟೆಗಳಲ್ಲಿ 2 ಕೊಂದಂತಹ ವ್ಯಕ್ತಿಗೆ ಈ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಬೇಲನ್ನು ಕೊಟ್ಟು ಆರಾಮಾಗಿ ಮನೆಗೆ ಕಳಿಸ್ಕೊಡುತ್ತೆ. ಯಾವಾಗ ಇದು ದೊಡ್ಡ ಮಟ್ಟದ ಸುದ್ದಿ ಆಯಿತೋ, ಇಡೀ ದೇಶದಲ್ಲಿ ಚರ್ಚೆ ಆಗೋದಕ್ಕೆ ಆರಂಭ ಆಯಿತೋ, ಈ ಏನು ಷರತ್ತುಗಳ ಬಗ್ಗೆ ಲೇವಡಿ ಮಾಡೋದಕ್ಕೆ ಶುರು ಮಾಡಿದ್ರು ಜನ, ಜೊತೆಗೆ ಕೇವಲ 15 ಗಂಟೆ ಒಳಗಡೆ ಹೇಗೆ ಬೇಲ್ ಸಿಕ್ತು ಅನ್ನುವಂತಹದ್ದರ ಬಗ್ಗೆ ಚರ್ಚೆ ಆಗೋದಕ್ಕೆ ಆರಂಭ ಆಯಿತೋ, ಆಗ ಇದರ ತನಿಖೆಯನ್ನು ಚುರುಕುಗೊಳಿಸಬೇಕಾದಂತಹ ಅನಿವಾರ್ಯತೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಬಂತು. ಸ್ವತಃ ಖುದ್ದು ಮುಖ್ಯಮಂತ್ರಿನೇ ಬಂದು ಹೇಳಿಕೆ ಕೊಡಬೇಕಾಯಿತು, ಕಮಿಷನರ್ ಬಂದು ಹೇಳಿಕೆ ಕೊಡಬೇಕಾಯಿತು. ಅದರ ನಂತರ ಇದರ ಮಾಹಿತಿಗಳು ಹೊರಗೆ ಬರೋದಕ್ಕೆ ಆರಂಭ ಆಯಿತು. ಆ ಮಾಹಿತಿಗಳು ಹೊರಗೆ ಬರೋದಕ್ಕೆ ಆರಂಭ ಆದಮೇಲೆ ಒಂದೊಂದು ಮಾಹಿತಿಯೂ ಕೂಡ ಎಲ್ಲರ ಮನಸ್ಸನ್ನು ಕೂಡ ಕಲಕುವಂತಹ ಮಾಹಿತಿ ಹೊರಗೆ ಬಂತು. ಏನು 17 ವರ್ಷದ 8 ತಿಂಗಳ ಮಗು ಬಾಲಕ ಅಂತ ಕರೆದು ಇದನ್ನು ಜುವೆನೈಲ್ ಜಸ್ಟಿಸ್ ಬೋರ್ಡ್ ಅವರು 15 ಗಂಟೆಗಳ ಒಳಗೆ ಬೇಲ್ ಕೊಟ್ಟಿದ್ರಲ್ಲ, ಅವನು ಕಂಠಪೂರ್ತಿ ಕುಡಿದಿದ್ದ. ಅದು ಒಂದು ಕಡೆಯಲ್ಲ, 2 ಪಬ್ಬುಗಳಲ್ಲಿ ಕುಡಿದಿದ್ದ. 2 ಪಬ್ಬುಗಳಲ್ಲಿ ಕುಡಿದಿರೋದು ಕೂಡ ಆ ಪಬ್ಬುಗಳ CCTVಯಲ್ಲಿ ಸೆರೆಯಾಗಿದೆ. 2ನೇದು, ಪೋಷೆ ಕಾರ್ ಏನು
ಕೋಟ್ಯಾಧೀಶ್ವರರು ಓಡಿಸುವಂತಹ ಈ ಪೋರ್ಷೆ ಕಾರ್ ಇನ್ನೂ ಸಂಪೂರ್ಣವಾಗಿ ರಿಜಿಸ್ಟರ್ ಆಗಿರಲಿಲ್ಲ. ಬೆಂಗಳೂರಿನಲ್ಲಿ ಖರೀದಿಸಿ ಅದನ್ನು ಪುಣೆಗೆ ತೆಗೆದುಕೊಂಡು ಹೋಗಲಾಗಿತ್ತು. 1600 ಕಿಲೋಮೀಟರ್ ರಿಜಿಸ್ಟರ್ ಆಗದೆ ಈ ಕಾರು ಚಲಿಸಿತ್ತು. ಮತ್ತು ಇದಕ್ಕೆ ಯಾವುದೇ ರಿಜಿಸ್ಟರ್ ಆಗಿಲ್ಲದ ಕಾರಣ ಅದಕ್ಕೆ ಯಾವುದೇ ಬೋರ್ಡ್ ನಂಬರ್ ಪ್ಲೇಟ್ ಇರಲಿಲ್ಲ. ಅದನ್ನು ಯಾವ ರೀತಿ ಬೆಂಗಳೂರಿನಿಂದ ಕರ್ನಾಟಕದ ಬಾರ್ಡರ್ ದಾಟೋವರೆಗೂ ಕೂಡ ಕರ್ನಾಟಕದ ಪೊಲೀಸರು ತಡೀಲಿಲ್ವೋ, ತಡೆದರೂ ಕೂಡ ಎಲ್ಲಿ ಎಷ್ಟು ಕೊಟ್ಟು ಆ ಹುಡುಗ ಮತ್ತು ಅವನ ಸ್ನೇಹಿತರು ತಪ್ಪಿಸ್ಕೊಂಡ್ರೋ, ಮತ್ತು ಅದು ಮಹಾರಾಷ್ಟ್ರದ ಗಡಿ ಒಳಗೆ ಹೋಗಿ ಪುಣೆ ತಲುಪಿದ್ರೂ ಕೂಡ ಅದನ್ನು ಯಾರೂ ತಡೀಲಿಲ್ಲ. ಅಲ್ಲಿ ಎಷ್ಟು ದುಡ್ಡು ಚೆಲ್ಲಿದಾನೋ ಗೊತ್ತಿಲ್ಲ. ಯಾಕಂದರೆ ಈ ಹುಡುಗನಿಗೆ ಇವನ ತಂದೆ ಇದ್ದಾನಲ್ಲ, ಮುಂಬೈನಲ್ಲಿ ಆತ ದೊಡ್ಡ ರಿಯಲ್ ಎಸ್ಟೇಟ್ ಡೆವಲಪರ್ ವಿಶಾಲ್ ಅಗರ್ವಾಲ್ ಅನ್ನುವಂಥವನು. ಆತನಿಗೆ ಕೊಳೆಯುವಷ್ಟು ದುಡ್ಡಿದೆ. ಸೊ ಹಾಗಾಗಿ ಅವರ ಮಗನನ್ನು ಬೀದಿಗೆ ಹೀಗೆ ಒಂದು ರೀತಿ ಗೂಳಿ ಬಿಟ್ಟಂಗೆ ಬಿಟ್ಟಿದ್ದಾನೆ. ಆ ಹುಡುಗ ಕುಡ್ದಿರುವಂತಹ ಬಿಲ್ ಎಷ್ಟು ಗೊತ್ತಾ? ಅವನು ಮತ್ತು ಅವನ ಸ್ನೇಹಿತರು ಆ 2 ಪಬ್ಬುಗಳಲ್ಲಿ 40,000 ರೂಪಾಯಿಗೆ ಕುಡ್ದಿದ್ದಾರಂತೆ. 40,000 ರೂಪಾಯಿಗೆ ಕುಡಿದು ಆ ಪೋರ್ಷೆ ಕಾರ್ನಲ್ಲಿ ಹತ್ತಿ ಡ್ರೈವರನ್ನು ನೀನು ಪಕ್ಕದಲ್ಲಿ ಕೂತ್ಕೋ, ನಾನು ಕಾರು ಓಡಿಸ್ತೀನಿ ಅಂತ ಈ 17 ವರ್ಷದ ಹಂತಕ ಅಂತಲೇ ಕರಿಬೇಕು. ಆ ಹುಡುಗ ಕಾರು ಓಡಿಸ್ತಾನೆ. 200 ಕಿಲೋಮೀಟರ್ ಪ್ರತಿ ಗಂಟೆ ಸ್ಪೀಡ್ನಲ್ಲಿ ಪುಣೆಯಲ್ಲಿರುವಂತಹ ಸಣ್ಣ ಸಣ್ಣ ರಸ್ತೆಗಳಲ್ಲಿ ಓಡಿಸೋದಕ್ಕೆ ಶುರು ಮಾಡ್ತಾನೆ. ಅಂತಹದ್ದೇ ಒಂದು ರಸ್ತೆಯಲ್ಲಿ ಒಂದು 2 ವೀಲರ್ಗೆ ಗುದ್ದಿ ಆ ಇಬ್ಬರ ಪ್ರಾಣವನ್ನು ಸ್ಥಳದಲ್ಲೇ ತೆಗೆದುಬಿಡ್ತಾನೆ. ಇನ್ನು ಇದು ದೊಡ್ಡ ಸುದ್ದಿ ಆದಮೇಲೆ, ಇಷ್ಟೆಲ್ಲ ಮಾಹಿತಿಗಳು ಹೊರಗೆ ಬಂದ ಮೇಲೆ ತನಿಖೆ ಆರಂಭಿಸಿದಾಗ ಕಮಿಷನರ್ಗೆ ಬೆಚ್ಚಿ ಬೀಳುವಂತಹ ವಿಚಾರಗಳು ತನ್ನ ಪೊಲೀಸರ ಬಗ್ಗೆ ಸಿಗುತ್ತೆ. ಯಾಕಂದರೆ ಆತನನ್ನು ಬಂಧಿಸಿದ್ರಲ್ಲ ಪೊಲೀಸರು, ಅವರು ಮಾಡಿರುವಂತಹ ಹಲ್ಕ ಕೆಲಸಗಳು ಸಹ ಒಂದೊಂದಾಗಿ ಹೊರಗೆ ಬರ್ತವೆ. ಅವನನ್ನು ಬಂಧಿಸಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿ VVIP ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಯಾಕೆ? NCPಯ ಶಾಸಕನೊಬ್ಬ ಕಾಲ್ ಮಾಡಿ ಮುಂಜಾನೆ ಸ್ಟೇಷನ್ಗೆ ಬಂದು ಅವನಿಗೆ ಬೇಲ್ ಸಿಗಲೇಬೇಕು, ಅವನಿಗೆ ಯಾವುದೂ ತೊಂದರೆ ಆಗಬಾರ್ದು ಅಂತ ಹೇಳಿ ಹೋಗಿದ್ದಾರಂತೆ. ಇದು NCP ಶಾಸಕ, BJP ಸರ್ಕಾರ, BJP ಮತ್ತು ಶಿವಸೇನೆ NCP ಏನಲ್ಲಿ ಸರ್ಕಾರ ನಡೆಸ್ತಾ ಇದೆಯಲ್ಲ, ಅಲ್ಲಿ ಇರುವಂತಹ ಶಾಸಕನೊಬ್ಬ ಮಾಡಿರುವಂತಹ ಘನಾಂಧಾರಿ ಕೆಲಸ. ಅದಕ್ಕೆ ಜೊತೆಯಲ್ಲಿ ಪೊಲೀಸರಿಗೆ ಅದೇನು ಆಮಿಷಗಳನ್ನು ಕೊಡಲಾಗಿತ್ತು, ಏನಾದರೂ ದುಡ್ಡು ಕೊಟ್ಟಿದ್ರೋ ಏನೋ ಗೊತ್ತಿಲ್ಲ. ಆದರೆ ಆ ಹುಡುಗನಿಗೆ VVIP ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಪಿಜ್ಜಾ ತಂದು ತಿನ್ನಿಸಿದ್ದಾರೆ. ಆ ಹುಡುಗ ತಿನ್ನೋದಕ್ಕೆ ಪಿಜ್ಜಾ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸರು. ಇದನ್ನು ಯಾವ ರೀತಿ ನೀವು ಅರ್ಥ ಮಾಡ್ಕೊಳ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು. ಸುಮ್ಮನೆ ಪೊಲೀಸರು ಯಾರಿಗೂ ಈ ರೀತಿ ಟ್ರೀಟ್ಮೆಂಟ್ ಕೊಡಲ್ಲ. ಎಷ್ಟು ಕಂತೆಗಳು ಅಥವಾ ಯಾವ ಮಟ್ಟದಲ್ಲಿ ಏನು ಅವರಿಗೆ ಸೇರಿರುತ್ತೆ ಅನ್ನೋದು ನೀವು ಯೋಚನೆ ಮಾಡಬಹುದು. ಇದಾದ ನಂತರ ಈ ಒಂದು ಜುವೆನೈಲ್ ಜಸ್ಟಿಸ್ ಬೋರ್ಡ್ ಮುಂದೆ ಹಾಜರುಪಡಿಸಿದ್ದಾರೆ. ಅಲ್ಲಿ 15 ಗಂಟೆಗಳ ಒಳಗಡೆ ನಾ ಹೇಳ್ದಂಗೆ ಈ ಷರತ್ತುಗಳ ಆಧಾರದ ಮೇಲೆ ಬೇಲ್ ಕೂಡ ಕೊಟ್ಟಿದ್ದಾರೆ. ಯಾವಾಗ ಇದು ದೇಶ ಮಟ್ಟದಲ್ಲಿ ಬೇಲ್ ಕೊಟ್ಟಿರುವಂತಹ ಷರತ್ತುಗಳು ಮತ್ತು ಕೇವಲ 15 ಗಂಟೆಗಳಲ್ಲಿ ಬೇಲ್ ಸಿಕ್ಕಿದೆಯೋ, ಮೋದಿ ಆಡಳಿತದ ದೇಶದಲ್ಲಿ ಏನು ತಪ್ಪು ಮಾಡದೇ ಇದ್ದರೂ ಕೂಡ, ನ್ಯಾಯವನ್ನು ಕೇಳಿದ್ರೂ ಕೂಡ ನಿಮ್ಮನ್ನು ತಿಂಗಳುಗಟ್ಟಲೆ ವರ್ಷಗಳ ಗಟ್ಟಲೆ ವಿಚಾರಣೆ ಇಲ್ಲದೆ ಜೈಲಿಗೆ ಹಾಕುವಂತಹ ಈ ಆಡಳಿತ ಇರುವ ಸಂದರ್ಭದಲ್ಲಿ ಇಬ್ಬರನ್ನು ಕೊಂದ ಆರೋಪಿಗೆ ಬಾಲಕ ಅನ್ನುವಂತಹ ನೆಪವೊಡ್ಡಿ ಕೇವಲ 15 ಗಂಟೆಗಳಲ್ಲಿ ಬೇಲ್ ಸಿಗುತ್ತೆ ಅಂದರೆ ಅವನು ಎಂಥ ಶ್ರೀಮಂತನ ಮಗ ಇರಬೇಕು. ಇನ್ನು ಯಾವಾಗ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತೋ, ಆತನ ತಂದೆಯ ಮೇಲೆ ಕೇಸ್ ಹಾಕ್ತಾರೆ ಪೊಲೀಸರು. ಆ ತಂದೆಯನ್ನು ಬಂಧಿಸೋದಕ್ಕೆ ಪ್ರಯತ್ನ ಪಟ್ಟರೆ ಅವನು ಕೂಡ ಅಲ್ಲಿ ಇಲ್ಲಿ ಓಡಾಡಿಕೊಂಡು ನಾನು ಇಲ್ಲಿದ್ದೀನಿ ಅಲ್ಲಿದ್ದೀನಿ ಅನ್ನುವಂತಹ ಸುಳ್ಳು ಹೇಳ್ಕೊಂಡೇ ಇರ್ತಾನೆ. ಆದರೆ ಅದೇ ಜಾಗದಲ್ಲಿ ಇರ್ತಾನೆ. ಅವನನ್ನು ಅಲ್ಲಿ ಪೊಲೀಸರು ಬಂಧಿಸಿ ಈಗ 2 ದಿನಗಳ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಯಾಕೆಂದರೆ ನಿರ್ಲಕ್ಷ್ಯ ಅಥವಾ ಮಕ್ಕಳಿಗೆ ಕಾರ್ ಕೊಟ್ಟಿರುವಂತಹ ಆರೋಪ ಮತ್ತು ಮಾದಕ ದ್ರವ್ಯಗಳಲ್ಲಿ ಮಗ ತೊಡಗಿಕೊಂಡಿದ್ದರೂ ಕೂಡ ತಮ್ಮ ಗಮನಕ್ಕೆ ಬರದೆ ತಾವು ಒಂದು ರೀತಿ ಅಜಾಗರೂಕತೆಯನ್ನು ನಿರ್ವಹಿಸಿರುವಂತಹ ಆರೋಪದ ಮೇಲೆ ಆ ತಂದೆಗೂ ಕೂಡ ಈಗ ಜೈಲಿನಲ್ಲಿ ಕೂರಿಸಿದ್ದಾರೆ. ಅದರ ಹುಡುಗ ಬೇಯ್ಲಲ್ಲೇ ಇದ್ದಾನೆ. ಆ ಬೇಲನ್ನು ಕ್ಯಾನ್ಸಲ್ ಮಾಡಿಸ್ಬೇಕು ಅನ್ನುವಂತಹದ್ದು ಮೃತರಾಗಿರುವಂತಹ 2 ಫ್ಯಾಮಿಲಿಗಳ ಒತ್ತಾಯ. ಯಾಕೆಂದರೆ ಇದು ಆಕ್ಸಿಡೆಂಟ್ ಅಲ್ಲ, ಕೊಲೆ. ಅವನು ಕಂಠಪೂರ್ತಿ ಕುಡಿದು ರಿಜಿಸ್ಟ್ರೇಷನ್ ಆಗದಂತಹ ಒಂದು ಕಾರನ್ನು ತೆಗೆದುಕೊಂಡು 200 ಕಿಲೋಮೀಟರ್ ಪ್ರತಿ ಗಂಟೆ ಸ್ಪೀಡ್ನಲ್ಲಿ ಹೋಗಿ ಗುದ್ದಿ ನಮ್ಮ ಮಕ್ಕಳನ್ನು ಜೀವ ತೆಗೆದಿದ್ದಾನೆ. ಹಾಗಾಗಿ ಇದನ್ನು ಆಕ್ಸಿಡೆಂಟ್ ಅಂತ ಪರಿಗಣಿಸಬಾರ್ದು, ಕೊಲೆ ಅಂತ ಪರಿಗಣಿಸಬೇಕು ಅಂತ 2 ಕುಟುಂಬಗಳು ಕೂಡ ಈಗ ಒತ್ತಡವನ್ನು ಹೇರ್ತಾ ಇದೆ.
ಸೊ ಎಲ್ಲವನ್ನ ಗಮನಿಸಿದಾಗ ಭಾರತದಲ್ಲಿ ಏನೆಲ್ಲ ನಡೀತಿದೆ, ಅಚ್ಚೇ ದಿನ್ ಅನ್ನುವಂತಹ ಒಂದು ಕಪೋಲ ಕಲ್ಪಿತವಾದಂತಹ ಸನ್ನಿವೇಶದಲ್ಲಿ ಮತ ಹಾಕಿಸಿಕೊಳ್ತಾ ಇರುವಂತಹ ಸರ್ಕಾರಗಳು ಹೇಗೆ ನಡೀತಾ ಇದೆ, ಜೊತೆಗೆ ಪೊಲೀಸ್ ವ್ಯವಸ್ಥೆ ಹೇಗೆ ನಡೀತಾ ಇದೆ, ಕರ್ನಾಟಕದ ಪೊಲೀಸರು ಸಹ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳಾಗ್ತಾರೆ. ಯಾಕೆ ಅಂದರೆ ಕರ್ನಾಟಕ ಬೆಂಗಳೂರಿನಿಂದ ಪುಣೆಗೆ ಹೋಗುವ ದಾರಿ ಸುಮಾರು 500 ಕಿಲೋಮೀಟರ್ವರೆಗೂ ಕರ್ನಾಟಕದಲ್ಲೇ ಹೋಗಿರುತ್ತೆ. ಆದರೂ ಕೂಡ ಆ ಬೋರ್ಡ್ ಇಲ್ಲದೇ ಇರೋಂತಹ ನಂಬರ್ ಪ್ಲೇಟ್ ಇಲ್ಲದೆ ಇರುವಂತಹ ಕಾರನ್ನು ಎಲ್ಲಿಯೂ ಕೂಡ ತಡೆಯಲಾಗಿಲ್ಲ. ತಡೆದಿದ್ದರೂ ಕೂಡ ಏನಾಗಿರುತ್ತೆ, ಏನು ಮಾಡಿರ್ತಾರೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸೊ ಈಗ ಈ ವಿಚಾರವಾಗಿ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಕೋಪ, ಆಕ್ರೋಶ ಎಲ್ಲ ಬಂದಿರೋದ್ರಿಂದ ಇದನ್ನು ದೊಡ್ಡ ಗಂಭೀರ ಪ್ರಕರಣವಾಗಿ ನಾವು ಪರಿಗಣಿಸ್ತೀವಿ. ಆ ಬಾಲಕನ ಬೇಲನ್ನು ಕ್ಯಾನ್ಸಲ್ ಮಾಡಿಸ್ತೀವಿ, ಅವನಿಗೆ ಕಠಿಣ ಶಿಕ್ಷೆಯನ್ನು ಕೊಡಿಸ್ತೀವಿ ಅಂತ ಪುಣೆ ನಗರದ ಕಮಿಷನರ್ ಈಗ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಜೊತೆಗೆ ಸರ್ಕಾರವೂ ಕೂಡ ಈ ಪ್ರಕರಣವನ್ನು ನಾವು ತುಂಬ ಗಂಭೀರವಾಗಿ ಪರಿಗಣಿಸುತ್ತೇವೆ ಮತ್ತು ಇದನ್ನು ಫಾಲೋ ಅಪ್ ಮಾಡ್ತೀವಿ ಅಂತ ಕೂಡ ಮಹಾರಾಷ್ಟ್ರ ಸರ್ಕಾರವೂ ಕೂಡ ಹೇಳಿದೆ. ಇದು ಕಣ್ಣೊರೆಸೋ ತಂತ್ರ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಪೊಲೀಸ್ ಕಮಿಷನರ್ ಹೇಳಿರುವಂತಹದ್ದು ಮತ್ತು ಮುಖ್ಯಮಂತ್ರಿ ಹೇಳಿರುವಂಥದ್ದು. ಯಾಕಂದರೆ ಸ್ವಲ್ಪ ದಿನಕ್ಕೆ ನಮ್ಮ ಜನ ಎಲ್ಲ ಮರ್ತೋಗ್ಬಿಡ್ತಾರೆ ರೀ. 4-5 ದಿನಗಳ ಹಿಂದೆ ಪಾಪ ಮಳೆ ಬರ್ತಿತ್ತು ಮುಂಬೈನಲ್ಲಿ. ಒಂದು ಪೆಟ್ರೋಲ್ ಬಂಕ್ ಕೆಳಗಡೆ ಪೆಟ್ರೋಲ್ ಹಾಕಿಸ್ಕೊಳ್ಳೋದಕ್ಕೆ ಒಂದಷ್ಟು ಜನ ಬಂದಿದ್ದರು. ಮಳೆ ಬರ್ತಿದೆ ಅಂತ ಆಶ್ರಯ ಪಡೆಯೋದಕ್ಕೆ ಒಂದಷ್ಟು ಜನ ಬಂದಿದ್ದರು. ಅಲ್ಲಿ ಅವ್ರ ಮೇಲೆ ದಿಢೀರಂತ ದೊಡ್ಡ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಬೀಳುತ್ತೆ ಆ ಪೆಟ್ರೋಲ್ ಬಂಕ್ ಮೇಲೆ. ಇಲ್ಲಿಯವರೆಗೆ 17 ಜನ ಅದರಲ್ಲಿ ಸಾವನ್ನಪ್ಪಿದ್ದಾರೆ. ಆ ಒಂದು ಬೋರ್ಡ್ ಇತ್ತಲ್ಲ, ಅಡ್ವರ್ಟೈಸ್ಮೆಂಟ್ ಬೋರ್ಡ್, ಅದಕ್ಕೆ ಅನುಮತಿ ಇರಲಿಲ್ಲ. ಪ್ಲಸ್ ಮುಂಬೈ ನಗರದಲ್ಲಿ ಅಷ್ಟು ದೊಡ್ಡ ಬೋರ್ಡ್ ಹಾಕೋದಕ್ಕೆ ಯಾರಿಗೂ ಅನುಮತಿ ಇಲ್ಲ. ಮುಂಬೈ ನಗರ ಪಾಲಿಕೆಯ ರೂಲ್ಸ್ ಪ್ರಕಾರ ಅವರು ಹಾಕಿದ್ದಂಥ ಆ ಬೋರ್ಡ್ ಇದೆಯಲ್ಲ, ಅದು ಅಲೌಡ್ ಸೈಜ್ ಇದೆಯಲ್ಲ, ಅನುಮತಿ ಕೊಡಬಹುದಾದಂತಹ ಸೈಜ್ ಗಾತ್ರ ಅದಕ್ಕಿಂತ 9 ಪಟ್ಟು ದೊಡ್ಡದಾಗಿತ್ತು. ಸುಮಾರು 2-3 ಕಿಲೋಮೀಟರ್ ದೂರದವರೆಗೆ ಅಡ್ವರ್ಟೈಸ್ಮೆಂಟ್ ಕಾಣಬೇಕು ಅನ್ನುವಂತಹ ಉದ್ದೇಶದಿಂದ ಅದನ್ನು ಅಲ್ಲಿ ನೆಡಲಾಗಿತ್ತು. ಅದು ಬಿದ್ದು 17 ಜನ ಜೀವ ಕಳೆದುಕೊಂಡಿದ್ದಾರೆ. ಇನ್ನೂ ಒಂದಷ್ಟು ಜನ ಜೀವನ್ ಮರಣದ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ. ಅದು ಕೂಡ ಒಂದು ರೀತಿ ಉದ್ದೇಶಪೂರ್ವಕವಲ್ಲದ ಕೊಲೆಯಾಗಿ ಕೇಸಾಗಿದೆ. ಅಲ್ಲೂ ಒಬ್ಬರನ್ನು ಬಂಧಿಸಿದ್ದಾರೆ. ಅದು ಕೂಡ ಜನ ಆಲ್ಮೋಸ್ಟ್ ಪುಣೆ ಪ್ರಕರಣ ಏನಿದು ಪೋಷಕಾರ್ ಆಕ್ಸಿಡೆಂಟ್ ಬಂದಿದೆಯಲ್ಲ, ಸೊ ಅದನ್ನು ಮರ್ತಿದ್ದಾರೆ. ಇಂತಹದ್ದು ಪ್ರತಿದಿನ ನಡೀತಾನೆ ಇರುತ್ತೆ. ಶ್ರೀಮಂತರ ಕಾರಿನ ಅಡಿಯಲ್ಲಿ ಬಿದ್ದು ನರಳಿ ಸಾಯುವಂತಹ ಜನರಿಗೆ ನ್ಯಾಯ ಸಿಕ್ಕಿದೆ ಅನ್ನುವಂತಹ ಪ್ರಕರಣಗಳು ಬೆರಳೆಣಿಕೆಯಷ್ಟನ್ನು ಮಾತ್ರ ನಾವು ನೋಡಬಹುದು. ಕೇವಲ 1 ವಾರದ ಅಂತರದಲ್ಲಿ ಅದೇ ಮಹಾರಾಷ್ಟ್ರದಲ್ಲಿ ಅಕ್ಕಪಕ್ಕದ ಮುಂಬೈ ಮತ್ತು ಪುಣೆಯಲ್ಲಿ ಒಂದು ಬಿಲ್ಬೋರ್ಡ್ ಬಿದ್ದು ಸತ್ತಂತಹ ಜನ, ಇಂತಹ ಸ್ಪೀಡಿಂಗ್ ಕಾರ್ನಲ್ಲಿ ಅಡಿಗೆ ಸಿಕ್ಕಿ ಸತ್ತಂತಹ ಜನ, ಒಟ್ಟಿಗೆ ಇಷ್ಟು ಘಟನೆಗಳು ನಡೆದರೂ ಕೂಡ ನಾವು 1 ವಾರ 15 ದಿನದೊಳಗಡೆ ಇದೆಲ್ಲ ಮರ್ತೋಗ್ತೀವಿ. ಅದನ್ನು ಗೊತ್ತಿದ್ದೇನೆ ಸರ್ಕಾರ ಈಗ ಒಂದು ಸಣ್ಣ ರಿಲೀಫ್ ಕೊಡುವಂತಹ, ಜನರ ಮನಸ್ಸನ್ನು ಸಮಾಧಾನ ಪಡಿಸೋ ರೀತಿಯಲ್ಲಿ ತಂದೆಯನ್ನು 1-2 ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಆ ಹುಡುಗನ ಬೇಲನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸ್ತೀವಿ, ಕಠಿಣ ಶಿಕ್ಷೆ ಕೊಡಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಈ ಒಂದು ರೂಲ್ಸ್ ಇದೆಯಲ್ಲ, ಇದು ಯಾಕೋ ಅಟ್ಟರ್ ನಾನ್ಸೆನ್ಸ್ ಅಂತ ಅನಿಸುತ್ತೆ. ಎಂತಹದ್ದೇ ಕೃತ್ಯ ಮಾಡಿದರೂ ಕೂಡ, ಕೊಲೆ ಮಾಡಿದರೂ ಕೂಡ ಕುಡಿಯೋದಕ್ಕೆ ಅವನಿಗೆ ವಯಸ್ಸಿನ ಮಿತಿ ಇರೋದಿಲ್ಲ. ಕುಡಿದ ಮತ್ತಿನಲ್ಲಿ 200 ಕಿಲೋಮೀಟರ್ ಪ್ರತಿ ಗಂಟೆ ಸ್ಪೀಡ್ನಲ್ಲಿ ಹೋಗಿ ಒಬ್ಬರಿಗೆ ಗುದ್ದಿ ಕೊಂದರೂ ಕೂಡ ಆತ ವಯಸ್ಸಾಗಿಲ್ಲ, 18 ವರ್ಷ ಅನ್ನೋ ಒಂದೇ ಕಾರಣಕ್ಕೆ ಆತನನ್ನು ಅಪ್ರಾಪ್ತ ಅಂತ ಕರೆದು ಅವನಿಗೆ ಎಲ್ಲಿಲ್ಲದ ಇಮ್ಯುನಿಟಿಯನ್ನು ನೀಡ್ತಾ ಇರುವಂತಹದ್ದು. ನಿಜವಾಗ್ಲೂ ಕೂಡ ಈ ಕಾನೂನು ಬದಲಾವಣೆ ಆಗಬೇಕಾದಂತಹ ಅನಿವಾರ್ಯತೆ ಈ ಪ್ರಕರಣದಿಂದಲಾದರೂ ಕೂಡ ಚರ್ಚೆಗೆ ಬರಬೇಕು. ಅಮೆರಿಕದಲ್ಲಿ 2-3 ವರ್ಷಗಳ ಹಿಂದೆ ಕ್ಯಾಮರೂನ್ ಹೆರಿನ್ ಅನ್ನುವಂತಹ ಇದೇ ರೀತಿ 17 ವರ್ಷದ ಯುವಕ, 17-18 ವರ್ಷದ ಯುವಕ, ಅಲ್ಲಿಯೂ ಕೂಡ 18 ವರ್ಷ ಆಗಬೇಕು ವ್ಯಕ್ತಿ ಆಗಬೇಕಂದ್ರೆ, ಅಥವಾ ಜುವೆನೇಲ್ ಅಲ್ಲ, ಅಥವಾ ಅಪ್ರಾಪ್ತ ಅಲ್ಲ ಅಂತ ಪರಿಗಣಿಸಬೇಕಾದ್ರೆ, ಇದೇ ರೀತಿ ಕಾರನ್ನು ಜೋರಾಗಿ ಓಡಿಸ್ಕೊಂಡು ಹೋಗಿ ಒಂದು ತಾಯಿ ಮಗುವನ್ನು ಕೊಂದು ಹಾಕ್ತಾನೆ. ಅಲ್ಲಿನ ಕೋರ್ಟ್ ಇವನ ಅಪ್ರಾಪ್ತ ವಯಸ್ಸನ್ನು ಪರಿಗಣಿಸುತ್ತೆ. ಆದರೂ ಕೂಡ ಅವನು ಮಾಡಿರುವಂತಹದ್ದು ಕೊಲೆ ಅಂತ ಪರಿಗಣಿಸಿ ಆ ಹುಡುಗನಿಗೆ 24 ವರ್ಷಗಳ ಜೈಲು ವಾಸವನ್ನು ಶಿಕ್ಷೆಯಾಗಿ ಕೊಡುತ್ತೆ. 24 ವರ್ಷ ಅವನು ಜೈಲಲ್ಲಿರಬೇಕು. 2045ಕ್ಕೆ ಆತನ ಬಿಡುಗಡೆಗೆ ದಿನಾಂಕವನ್ನು ಕೋರ್ಟ್ ಕೊಟ್ಟಿದೆ.
ಹಾಗೆ ಪ್ರತಿಯೊಂದು ಪ್ರಕರಣವನ್ನು ಕೂಡ ಕೇವಲ ಅಪ್ರಾಪ್ತ ಅಂತ ನೋಡಿಕೊಂಡು ಹೋಗದೆ ಆ ಪ್ರಕರಣದ ತೀವ್ರತೆಯನ್ನು, ಅಲ್ಲಿರುವಂತಹ ಬೇಜವಾಬ್ದಾರಿತನವನ್ನು, ಉದ್ದೇಶವನ್ನು, ಆ ತಪ್ಪುಗಳನ್ನು ಒಟ್ಟಾರೆಯಾಗಿ ನೋಡಿ ಕೋರ್ಟುಗಳು ಇದನ್ನು ಅಪ್ರಾಪ್ತರ ಅಡಿಯಲ್ಲಿ ತರಬೇಕಾ ಅಥವಾ ಆತನನ್ನು ಅಡಲ್ಟ್ ವಯಸ್ಕ ಅಂತ ಪರಿಗಣಿಸಿ ಈ ಕೇಸನ್ನು ಮುಂದುವರಿಸಬೇಕಾ ಅಂತ ಕೋರ್ಟುಗಳು ನಿರ್ಧಾರ ಮಾಡಬೇಕು. ಕೇವಲ ಒಂದು ನಿಯಮ ಇದೆ ಅನ್ನೋ ಒಂದು ಕಾರಣಕ್ಕಾಗಿ ಯಾರು ಏನು ಬೇಕಾದರೂ ಸರಿ ನಾವು ಆ ನಿಯಮವನ್ನು ಲೂಪ್ ಹೋಲಾಗಿ ಬಳಸ್ಕೊಂಡು ಯಾರೋ ಒಬ್ಬರು ತಪ್ಪಿಸ್ಕೊಂಡು ಹೋಗ್ತಿದ್ರೆ ನೋಡ್ತಾ ಇರ್ತೀವಿ ಅನ್ನುವಂತಹದ್ದು ನಿಜವಾಗ್ಲೂ ಕೂಡ ನಾಚಿಕೆಗೇಡಿನ ಸಂಗತಿ. ಹೀಗೆ ಮಾಡ್ತಾ ಇದ್ರೆ ಜನ ಮುಂದೊಂದು ದಿನ ಈ ರೀತಿಯಾದಂತಹ ಸಂದರ್ಭದಲ್ಲಿ ಈ ಹುಡುಗನ್ನು ಕೂಡ ಹಿಡ್ಕೊಂಡು 2-3 ಏಟು ಕೊಟ್ಟಿದ್ದಾರೆ ಜನ. ಆ ಗುದ್ದಿ ಸ್ಪಾಟಲ್ಲೇ 2 ಹೆಣ ನೋಡಿದ ತಕ್ಷಣ ಜನ ರೊಚ್ಚಿಗೆದ್ದಿದ್ದಾರೆ, ಹಿಡಿದಿದ್ದಾರೆ, ಅವನನ್ನು 2 ಏಟು ಕೊಟ್ಟಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಇವನೇನಾದರೂ ಯಾವುದೇ ಶಿಕ್ಷೆ ಇಲ್ಲದೆ ತಪ್ಪಿಸ್ಕೊಂಡು ಹೋದರೆ ಕೇವಲ ಫೈನ್ ಕಟ್ಟಿಸಿ ಅವನನ್ನು ಜುವೆನೈಲ್ ಅಪ್ರಾಪ್ತ ಅನ್ನೋ ಕಾರಣಕ್ಕೆ ಬಿಟ್ಟು ಕಳಿಸಿದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಆಕ್ಸಿಡೆಂಟ್ಗಳಾದಾಗ ಜನ ಕಾನೂನಿಗೆ ಕೈಗೆ ತೆಗೆದುಕೊಳ್ಳಬಹುದಾದಂತಹ ಅಪಾಯ ಇರುತ್ತೆ. ಮಾಬ್ ಲಿಂಚಿಂಗ್, ಗುಂಪು ಹತ್ಯೆಗಳು ಕೂಡ ಆಗಬಹುದು. ಯಾಕಂದರೆ ಜನ ರೊಚ್ಚಿಗೆ ಹೇಳ್ತಾರೆ, ನ್ಯಾಯ ಸಿಗೋದಿಲ್ಲ ಅನ್ನುವಂಥದ್ದು ಜನರ ಮನಸ್ಸಿಗೆ ಒಂದು ಬಾರಿ ಬಂದರೆ ಕಾನೂನುಗಳನ್ನು ಪಾಲನೆ ಮಾಡೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಈ ಪ್ರಕರಣವನ್ನು ಮಹಾರಾಷ್ಟ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಮತ್ತು ತಂದೆ ಮಗ ಇಬ್ಬರಿಗೂ ಕೂಡ ಕಠಿಣ ಶಿಕ್ಷೆ ಆಗಬೇಕು. ತನ್ನ ಹತ್ರ ದುಡ್ಡಿದೆ ಅನ್ನುವಂತಹ ಒಂದೇ ದುರಹಂಕಾರಕ್ಕೆ 2.5-3 ಕೋಟಿ ಬೆಲೆ ಬಾಳುವಂತಹ ಕಾರುಗಳನ್ನು ಮಕ್ಕಳಿಗೆ ಕೊಡಿಸೋದು, ನೀನು ಏನಾದರೂ ಮಾಡು, ಯಾರನ್ನಾದರೂ ಕೊಂದಾಕು, ಎಷ್ಟಾದರೂ ಕುಡಿ, ಡ್ರಗ್ಸ್ ತಗೋ, ಮಜಾ ಮಾಡು, ನಾನಿದ್ದೀನಿ, ನಿಮ್ಮಪ್ಪ ನಿನ್ನನ್ನು ಕಾಪಾಡ್ತೀನಿ ಅನ್ನುವಂಥದ್ದು. ಅಥವಾ ಅಂತಹ ಹಲ್ಕ ಕೆಲಸವನ್ನು ಆ ಹುಡುಗರು ಮಾಡಿದಾಗ ತನಗೆ ಗೊತ್ತಾದ ತಕ್ಷಣ ಕಾನೂನಿನ ಪ್ರಕಾರ ಅವನಿಗೆ ಶಿಕ್ಷೆ ಕೊಡಿ ಅನ್ನೋದನ್ನು ಬಿಟ್ಟು ಅವನನ್ನು ರಕ್ಷಣೆ ಮಾಡೋದಕ್ಕೆ ಪೊಲೀಸರನ್ನು ಖರೀದಿ ಮಾಡೋದು ಅಥವಾ ಇನ್ಯಾರನ್ನೋ ಖರೀದಿ ಮಾಡೋದು, ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಬಳಸ್ಕೊಂಡು ಆ ಹುಡುಗನನ್ನು ಕಾಪಾಡುವಂತಹ, ಮಗಳನ್ನು ಕಾಪಾಡುವಂತಹ ನೀಚತನವನ್ನು ಕೂಡ ಈ ಶ್ರೀಮಂತರು ಬಿಡಬೇಕಾಗತ್ತೆ. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಜನರು ಕಾನೂನನ್ನು ಕೈಗೆ ತೆಗೆದುಕೊಳ್ಳುವಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಮಾಬ್ ಲಿಂಚಿಂಗ್ ಇಂಥ ಪ್ರಕರಣದಲ್ಲಿ ನಡೆಯುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಸೊ ಇದು ಪುಣೆಯಲ್ಲಿ ನಡೆದಿರುವಂತಹ ಒಂದು ಘಟನೆ. ಇದರ ಮೂಲಕ ಮತ್ತೊಮ್ಮೆ ಬಡವರ ಅಥವಾ ಸಾಮಾನ್ಯರ ಜೀವಕ್ಕೆ ಬೆಲೆ ಇಲ್ಲವೇ ಇಲ್ಲ. ಅದರಲ್ಲೂ ವಿಶೇಷವಾಗಿ ಈ ಪ್ರಕರಣದಲ್ಲಿ ಅಪ್ರಾಪ್ತರ ನ್ಯಾಯಮಂಡಳಿ ನೀಡಿರುವಂತಹ ಒಂದು ಪ್ರಬಂಧ ಬರೀ ಅಂದರೆ 2 ಜೀವದ ಬೆಲೆ 300 ಪದಗಳ ಪ್ರಬಂಧವೇ ಅಂತ ಪ್ರಶ್ನೆ ಕೇಳುವಂತಹ ಮಟ್ಟಕ್ಕೆ ಸಮಾಜವನ್ನು ತಂದು ನಿಲ್ಲಿಸಿದೆ ಅಂತ ಹೇಳ್ತಾ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.